ಜಮ್ಮು ಕಾಶ್ಮೀರ ಅದು ತಪ್ಪು ಸರ್ ಮಾಡಿರೋದು. ತಪ್ಪು ಅದು ಯಾರೇ ಇರಲಿ ತಪ್ಪು ಮಾಡಿರೋದು. ಅಲ್ಲ ಇದಕ್ಕೆ ಟೂರಿಗೆ ಅಂತ ಹೋಗಿರೋದು ಅವ್ರ ಅಮಾಯಕರಿಗೆ ಹೊಡೆದಿದ್ದು ಭಾಳ ತಪ್ಪು ಸರ್. ಹೊಡಿಬಾರ್ದಿತ್ತು ಅವರು, ಭಾಳ ತಪ್ಪು ಮಾಡಿರೋದು. ನಮ್ಮ ದೇಶ ಯುದ್ಧವನ್ನ ಮಾಡಿದ್ದು ಅಥವಾ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದು ಸರಿನಾ ಅಂತ ಬಿಡಬಾರ್ದಾಗಿತ್ತಾ ಅಥವಾ ಏನ್ ಮಾಡ್ಬೇಕು ಯಾರಿಗೆ ಪಾಕಿಸ್ತಾನವನ್ನ? ಬಿಡಬಾರ್ದಿತ್ತು, ಬಿಡಬಾರ್ದಾಗಿತ್ತು ಸರ್, ಬಿಡಬಾರ್ದಾಗಿತ್ತು. ಅವ್ರು ಮಾಡಿದ್ದು ಭಾಳ ತಪ್ಪು ಸರ್. ಬಿಡಿ, ಭಾಳ ಬೇಜಾರಾಯಿತು, ಭಾಳ ಇದಾಯಿತು. ಅವ್ರು ಮಾಡಿದ್ದು ಭಾಳ ತಪ್ಪು ಸರ್, ಮಾಡಬಾರ್ದು ಅವ್ರದ್ದು ಯಾರು. ಇನ್ನೇನು ಹೇಳ್ಬೇಕು ಸರ್? ಇಲ್ಲ, ಒಂದು ಘಟನೆ ಅವ್ರು ಮಾಡಿದ ತಪ್ಪಿಂದ ನಮ್ಮ ದೇಶದಲ್ಲಿ ಹಿಂದೂ ಮತ್ತೆ ಮುಸ್ಲಿಂ ಸಂಬಂಧನ ಹಾಳು ಮಾಡ್ತಾ ಅಂತ. ಹಾಳು ಮಾಡುತ್ತೆ ಸರ್. ಇವಾಗ ಮುಸ್ಲಿಮ್ ಅದು ಇದು ಅಂತ ಬಂದೇ ಬರುತ್ತೆ, ಅದು ಬರಬಾರ್ದು. ಆ ಥರ ಯೋಚನೆ ಮಾಡಬಾರ್ದು. ನಾವು ಇಲ್ಲಿ ಹಿಂದೂಸ್ತಾನದಾಗೆ ಇರೋದು, ನಾವು ಅಣ್ಣ ತಮ್ಮಂದ್ರಾಗೆ ಇರಬೇಕು. ನಾವು ಆ ಥರ ಯೋಚನೆ ಮಾಡಿದ್ರೆ ಕಿತ್ತಾಡಬೇಕಾಗುತ್ತೆ. ತಪ್ಪು ಅವ್ರು ಮಾಡಿದ್ದು ತಪ್ಪದು. ಅವ್ರು ಮಾಡಿದ್ದಾರೆ ಅಂತ ಹೇಳಿ ನಾವು ಕಿತ್ತಾಡೋಕ್ಕಾಗುತ್ತಾ? ಹಂಗೆ ಆಗಬಾರ್ದು ಸರ್. ಭಾಳ ತಪ್ಪು ಅವ್ರು ಮಾಡಿರೋದು, ಯಾರೇ ಆಗಿರಲಿ ಅವನು ತಪ್ಪು ತಪ್ಪೇನೆ. ಅವ್ರು ಹಾಳು ಮಾಡಿದ್ರೆ ನಾವು ಹಾಳು ಮಾಡ್ಕೊಳಕ್ಕೆ ತಯಾರಿಲ್ಲ ಸರ್. ನಾವು ಚೆನ್ನಾಗಿದ್ದೀವಿ. ನಾನು ಚೆನ್ನಾಗಿದ್ದೀನಿ ಅಂತ ನೀವು ತೊಗೊಂಡು ಬಂದು ಮೈಕ್ ಹಿಡ್ಕೊಂಡು ಮಾತಾಡ್ತಾ ಇದ್ದೀರಾ. ಇಲ್ಲಾಂದರೆ ನೀವು ಕೇಳ್ತಾ ಇದ್ದೀರಾ ನನಗೆ? ಒಂದು ಕಡೆ ಧರ್ಮದ ವಿಚಾರವನ್ನ ಇಟ್ಕೊಂಡು ದೇಶದಲ್ಲಿ ಧರ್ಮ ಹೊಡೆದ್ರ ಅಂತ. ಎಲ್ಲೋ ಒಂದು ಕಡೆ ಹಾಕಿದ್ರೆ ಅದು ಅಲ್ಲೇ ಬೀಳಲಿ ಅವರು. ಈ ಕಡೆ ತೊಗೊಂಡು ಬರೋದು ಬೇಡ. ಈ ಕಡೆ ನಾವು ಚೆನ್ನಾಗಿದ್ದೀವಿ, ಚೆನ್ನಾಗಿ ಇರ್ತೀವಿ, ಮುಂದೆನೂ ಚೆನ್ನಾಗಿರ್ತೀವಿ. ಅದು ನಂಬಿಕೆ ಐತೆ ನಮ್ಮ ಜನದ ಮೇಲೆ ನಮಗೆ ನಂಬಿಕೆ ಐತೆ. ಅದು ಘಟನೆ ಬಗ್ಗೆ ಹೇಳೋದಾದ್ರೆ ಸರ್, ಮಿಸ್ಟೇಕ್ ಆಗುತ್ತೆ ಅಂತ ಮಕ್ಕಳಿಗೆ ಎಲ್ಲಿಗೆ ಬೇಕು ಅಲ್ಲೇ ಬೇಕು. ಇಲ್ಲಿ ಸೇರಿಸ್ತೀವಲ್ಲ ಅದು ತಪ್ಪು ನಮ್ಮದು ಅಷ್ಟೇ.